ಒಂದು ಅಂದವಾದ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ಲು. ಟುನಿ ಇವಾಗ 5 ಮೊಟ್ಟೆಗಳನ್ನ ಇಟ್ಟಿದ್ಲು. ಆ ಮೊಟ್ಟೆಗಳನ್ನ ಅವಳು ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾ ಇದ್ಲು. ಟುನಿ ಹತ್ರ ಯಾರಾದ್ರೂ ಸಹಾಯ ಕೇಳಿದ್ರೆ ಆಗಲ್ಲ ಅಂತ ಹೇಳ್ದೆ ಅವಳು ಮಾಡ್ತಾ ಇದ್ಲು. ಏನ್ ಚೋಟು, ಏನ್ ತುಂಬಾ ಬೇಜಾರಲ್ಲಿದ್ಯಾ? ಏನು ಅಂತ ಹೇಳೋದು ಟುನಿ? ನನ್ ಮನೆ ಪರಿಸ್ಥಿತಿ ನೋಡ್ತಾ ಇದ್ಯಾ ತಾನೆ? ನನ್ ಮನೆ ಯಾವಾಗ ಬೀಳುತ್ತೋ ಏನೂ ಗೊತ್ತಿಲ್ಲ. ಮುಂದೆ ಬರೋದು ಮಳೆಗಾಲ ಅಲ್ವಾ? ಮಳೆಗಾಲದಲ್ಲಿ ಮಳೆ ಗಾಳಿಗೆ ನನ್ ಮನೆ ನಿಜವಾಗ್ಲೂ ಕುಸಿದು ಬೀಳ್ಬೋದೇನೋ. ಹೌದೌದು, ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಖಂಡಿತ ಮಳೆಗಾಲಿಗೆ ಈ ಮನೆ ನಿಲ್ಲಲ್ಲ. ಏನ್ ಮಾಡ್ಬೇಕು? ಹೌದು, ನನ್ನ ಮನೆ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಮಳೆಗಾಳಿಗೆ ನನ್ನ ಮನೆನೂ ಬಿದ್ದೋಗೋ ಥರನೇ ಇದೆ. ಹೌದು, ನಿಮ್ಮಿಬ್ರು ಮನೇನೂ ಬಿಸಿಲೊಡೆದ್ರೆ ಬಿಸಿಲು ಸ್ಟ್ರೈಟ್ ಆಗಿ ನಿಮ್ಮ ಮನೆಯೊಳಗಡೆನೆ ಬರುತ್ತೆ. ಮಳೆ ಹೊಡೆದ್ರೆ ಮಳೆ ನೀರೆಲ್ಲಾನು ನಿಮ್ಮ ಮನೆಯೊಳಗಡೆನೆ ಬರುತ್ತೆ. ಮಳೆ ನೀರು ಮಾತ್ರ ಅಲ್ಲ, ಅದರಲ್ಲಿ ಹಾವುಗಳು, ಕೀಟಗಳು, ಹುಳುಗಳು ಎಲ್ಲಾನು ಬರುತ್ತೆ. ನೀವು ಯಾಕೆ ಒಂದು ಹೊಸ ಮನೆನ ಕಟ್ಕೋಬಾರ್ದು? ನಿಜಾನೇ, ಕಟ್ಕೋಬೇಕು. ಆದರೆ ಅಷ್ಟು ಹಣ ನಮ್ಮ ಹತ್ರ ಇಲ್ವಲ್ಲ. ಹಾಗಿರುವಾಗ ಹೊಸ ಮನೆನ ಹೇಗೆ ಕಟ್ಟೋದು? ನನ್ನ ಹತ್ರ ಕೂಡ ಹೊಸ ಮನೆ ಕಟ್ಟೋ ಅಷ್ಟು ಹಣ ಏನಿಲ್ಲ. ಇಲ್ದಿದ್ರೆ ಖಂಡಿತ ನಾನು ನಿಮಗೆ ಕೊಟ್ಟು ಸಹಾಯ ಮಾಡ್ತಿದ್ದೆ. ಹಾಗೆ ಚಿಚುಕಾಗಿ ಟುನಿಗುಬ್ಬಚ್ಚಿ, ಚೋಟುಗಿಳಿ 3 ಜನನು ಸೇರಿ ಮನೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ರು. ಆವಾಗ ಟುನಿಗುಬ್ಬಚ್ಚಿಗೆ ಒಂದು ಒಳ್ಳೆ ಐಡಿಯಾನೂ ಸಿಕ್ತು. ನನ್ನ ಹತ್ರ ಒಂದು ಯೋಚನೆ ಇದೆ. ನಾವು ನಮ್ಮ ಊರಲ್ಲಿರುವ ಬ್ಯಾಂಕ್ಗೆ ಹೋಗಿ ಲೋನ್ ಕೇಳೋಣ ಮನೆ ಕಟ್ಟಕ್ಕೆ. ಆ ಹಣದಲ್ಲಿ ನೀವು ಮಳೆಗಾಲದಕ್ಕಿಂತ ಮುಂಚೆನೆ ಮನೆ ಕಟ್ಕೋಬಹುದು. ಈ ಯೋಚನೆ ತುಂಬಾ ಚೆನ್ನಾಗಿದೆ. ಸರಿ, ನಾವು ನಾಳೆನೇ ಬ್ಯಾಂಕಿಗೆ ಹೋಗೋಣ. ಹಾಗೆ ಟುನಿಗುಬ್ಬಚ್ಚಿ, ಚೋಟುಗಿಳಿ ಹಾಗೂ ಚಿಚುಕಾಗೆ ನಾಳೆ ಬ್ಯಾಂಕಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು. ಹಾಗೆ ಮರುದಿನ ಬೆಳಗ್ಗೆ ಅವರು 3 ಜನನೂ ಬ್ಯಾಂಕಿಗೆ ಹೋಗ್ತಾ ಇದ್ರು. ದಾರಿ ಮಧ್ಯದಲ್ಲಿ ಅವರು ಮಹಿಹದ್ದನ್ನ ನೋಡಿದ್ರು. ಮಹಿಹದ್ದು ಅಲ್ಲೇ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿತ್ತು. ಮಹಿಹದ್ದಿನ ಮನೇನು ತುಂಬಾ ಹಳೆಯದು ಅನ್ನೋದ್ರಿಂದ ಟುನಿಗುಬ್ಬಚ್ಚಿ ಮಹಿಹದ್ದಿನ ಹತ್ತಿರ ಈ ರೀತಿ ಹೇಳಿದ್ಲು. ಮಹಿ, ನಿನ್ ಮನೆ ಕೂಡ ಬೀಳೋ ಪರಿಸ್ಥಿತಿಯಲ್ಲೇ ಇದೆ. ನಾವೆಲ್ಲರೂ ಇವಾಗ ಬ್ಯಾಂಕ್ಗೆ ಹೋಗ್ತಿದ್ದೀವಿ. ಬ್ಯಾಂಕ್ಗ? ಆದ್ರೆ ಯಾಕೆ? ನಾವು ಲೋನ್ ತಗೊಳ್ತಾ ಇದ್ದೀವಿ. ಆ ಲೋನಲ್ಲೇ ಮನೆ ಕಟ್ಬೇಕಂತ ಅಂದ್ಕೊಂಡಿದ್ದೀವಿ. ನೀನ್ ಕೂಡ ನಮ್ ಜೊತೆ ಬರ್ತೀಯಾ? ಸರಿ ಹೋಯ್ತು. ಇವಾಗ ಲೋನ್ ತಗೊಂಡು ಮನೆ ಕಟ್ಕೋಬೇಕು ಅನ್ನೋ ಅವಶ್ಯಕತೆ ಏನಿದೆ? ಏನ್ ಹೇಳ್ತಾ ಇದೀಯ ಮಹಿ? ನಮ್ಮ ಮನೆಗಳೆಲ್ಲಾನು ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಅದಕ್ಕೆ ಮುಂದೆ ಬರೋದು ಮಳೆಗಾಲ ಅಲ್ವಾ? ಮಳೆಗಾಲದಲ್ಲಿ ಮನೆ ಬಿದ್ದೋದ್ರೆ ಆವಾಗ ನಾವು ಆಶ್ರಯಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ಬ್ಯಾಂಕಲ್ಲಿ ಲೋನ್ ತಗೊಂಡು ಮನೆ ಕಟ್ಕೊಂಡು ಆಮೇಲೆ ಆ ಮನೆಯಲ್ಲಿ ಸಂತೋಷವಾಗಿ ಇರ್ಬೋದಲ್ವಾ? ಸಂತೋಷವಾಗಿ ಇರ್ಬೋದು, ನಿಜಾನೇ. ಆದ್ರೆ ಲೋನ್ ತಗೊಂಡ್ರೆ ಲೋನ್ಗೆ ಬಡ್ಡಿ ಕಟ್ಟಬೇಕು, ಹಣ ಕೊಡ್ಬೇಕಲ್ಲ. ಅದಕ್ಕೆಲ್ಲ ಏನ್ ಮಾಡ್ತೀರಾ? ಏನ್ ಮಾಡೋದು? ಕಷ್ಟಪಟ್ಟು ಹಣ ಸಂಪಾದನೆ ಮಾಡೋದು. ಆ ಹಣದಲ್ಲಿ ಬಡ್ಡಿ ಕಟ್ಟಿದ್ರೆ ಸರಿ ಹೋಗುತ್ತೆ. ಸರಿ, ಇವಾಗ ನಾನು ಬಾಳ್ತಾ ಇರೋ ನನ್ನ ಮನೆ ನನಗೆ ತುಂಬಾನೇ ಇಷ್ಟ ಆಗಿದೆ. ನೀವು ಬೇಕಾದ್ರೆ ಹೊಸ ಮನೆನ ಕಟ್ಕೊಳ್ಳಿ. ಆದ್ರೆ ನನಗೆ ನನ್ನ ಮನೆನ ಬಿಟ್ಟು ಹೊಸ ಮನೆ ಕಟ್ಕೊಳ್ಳೋದ್ರಲ್ಲಿ ಇಷ್ಟ ಇಲ್ಲ. ಹಾಗಂತ ಹೇಳಿ ಮಹಿಹದ್ದು ಅಲ್ಲಿಂದ ಹೋಗ್ಬಿಡ್ತು. ಟುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟುಗಿಳಿ 3 ಜನನು ಬ್ಯಾಂಕಿಗೆ ಹೋದ್ರು. ಅಲ್ಲಿದ್ದ ಲೂಸಿ ಪಾರಿವಾಳ ಮ್ಯಾನೇಜರ್ ಅವ್ರ ಹತ್ರ ಈ ರೀತಿ ಕೇಳಿದ್ರು. ಹೇಳಿ, ನಿಮ್ಗೆ ಏನ್ ಸಹಾಯ ಬೇಕಿತ್ತು? ನಾವು ಇದೇ ಊರಲ್ಲಿ ಬಾಳ್ತಾ ಇದ್ದೀವಿ. ಇವರು ನನ್ನ ಗೆಳತಿಯರು. ಇವರಿಬ್ರು ಮನೆ ಕೂಡ ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಅದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ, ಒಂದು ಲೋನ್ ಕೊಡ್ಸಿದ್ರೆ ಅವರು ಮನೆ ಕಟ್ಕೊಳ್ತಾರೆ. ಹೌದ್ ಮೇಡಮ್, ಹಣನ ಸರಿಯಾಗಿ ಸಮಯಕ್ಕೆ ಕೊಟ್ಬಿಡ್ತೀವಿ. ಹಾಗೆ ಪಕ್ಷಿಗಳು ಕೇಳಿದಕ್ಕೆ ಲೂಸಿ ಪಾರಿವಾಳನು ಸರಿ ಅಂತ ಹೇಳಿತು. ಅವ್ರಿಗೋಸ್ಕರ ಸ್ವಲ್ಪ ಹಣನು ಕೊಟ್ಟಿತ್ತು. ಪಕ್ಷಿಗಳದು ನೋಡಿ ಸಂತೋಷಪಟ್ರು. ಆದ್ರೆ ತಿಂಗಳು ಬಡ್ಡಿ ಹಣನ ಸಮಯಕ್ಕೆ ಸರಿಯಾಗಿ ಕಟ್ಬೇಕು ಅಂತ ಲೂಸಿ ಪಾರಿವಾಳ ಹೇಳಿತು. ಅವರು ಎಲ್ರು ಕೂಡ ಆ ಹಣದಲ್ಲಿ ತುಂಬಾ ಸಂತೋಷವಾಗಿ ಅವರಿಗೋಸ್ಕರ ಮನೇನು ಕಟ್ಕೊಳ್ತಾ ಇದ್ರು. ನನ್ನ ಗೆಳತಿಯರು ಇಬ್ರು ಹೊಸದಾಗಿ ಮನೆ ಕಟ್ತಾ ಇದ್ದಾರೆ. ಮಹಿಹದ್ದು ಕೂಡ ನಾನು ಹೇಳಿದ ಮಾತು ಕೇಳಿ ಬ್ಯಾಂಕಿಗೆ ಬಂದಿದ್ರೆ ಒಳ್ಳೇದಾಗ್ತಿತ್ತು. ಅದು ಕೂಡ ಮನೆ ಕಟ್ಕೊಂಡು ಸಂತೋಷವಾಗಿರ್ಬೋದಾಗಿತ್ತು. ನನ್ನ ಮನೆ ಅಂತೂ ಚೆನ್ನಾಗಿದೆ. ನನಗೊಟ್ಟು 5 ಮಕ್ಕಳಿಗೂ ನನ್ನ ಮನೆ ಸರಿ ಹೋಗುತ್ತೆ. ಹಾಗೆ ಟುನಿಗುಬ್ಬಚ್ಚಿ ಅವಳ ಮೊಟ್ಟೆಗಳನ್ನು ನೋಡಿ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇದ್ಲು. ಹೀಗಿರುವಾಗ ಮಳೆಗಾಲನೂ ಶುರುವಾಯಿತು. ಟುನಿಗುಬ್ಬಚ್ಚಿ ಇಟ್ಟಿದ್ದ ಮೊಟ್ಟೆಗಳಿಂದ ಮಕ್ಕಳು ಹೊರಗಡೆ ಬಂದ್ರು. ಗುಬ್ಬಚ್ಚಿ ಮಕ್ಕಳು ನೋಡಕ್ಕೆ ತುಂಬಾನು ಅಂದವಾಗಿನೂ ಇದ್ರು. ಮಕ್ಕಳು ನೋಡಕ್ಕೆ ನಂತರಾನೇ ಇದ್ದಾರೆ. ತಕ್ಷಣ ಇವ್ರಿಗೆ ಹೆಸರು ಇಡ್ಬೇಕು. ಹಾಗೆ ಅಂದ್ಕೊಂಡು ಟುನಿ ಎಲ್ಲ ಮಕ್ಕಳಿಗೂ ಹೆಸರು ಇಟ್ಲು. ಮೊದಲನೇ ಮಗಳಿಗೆ ವಿಜಿಗುಬ್ಬಚ್ಚಿ, 2ನೇ ಮಗಳಿಗೆ ಬುಜ್ಜಿಗುಬ್ಬಚ್ಚಿ, 3ನೇ ಮಗಳಿಗೆ ರಾಜಿಗುಬ್ಬಚ್ಚಿ, 4ನೇ ಮಗಳಿಗೆ ಸುಜಿಗುಬ್ಬಚ್ಚಿ ಹಾಗೂ ಕೊನೆ ಮಗಳಿಗೆ ಸೋನಿಗುಬ್ಬಚ್ಚಿ ಅಂತ ಹೆಸರಿಟ್ಲು. ಟುನಿಯ ಮಕ್ಕಳನ್ನು ನೋಡೋದಕ್ಕೋಸ್ಕರ
ಚೋಟು ಚಿಚ್ಚು ಇಬ್ರು ಟುನಿಯ ಮನೆಗೆ ಬಂದ್ರು. ತುಂಬಾ ಚೆನ್ನಾಗಿದ್ದಾರೆ ಟುನಿ, ನೀನ್ ಕೂಡ ಇವಾಗ ತಾಯಿಯಾಗಿದ್ದೀಯಾ? ಹೌದು, ಮಕ್ಕಳು ನೋಡಕ್ಕೆ ನಿಂತರನೇ ಇದ್ದಾರೆ, ತುಂಬಾನು ಮುದ್ದಾಗಿದ್ದಾರೆ. ಹಾ ಹೌದು, ಹಾಗೇನೇ ಇದ್ದಾರೆ. ಸರಿ, ನಿಮ್ ಮನೆ ಕಟ್ಟೋ ಕೆಲಸ ಎಷ್ಟು ದೂರದಲ್ಲಿದೆ ಇವಾಗ? ನಾನು ಮನೆ ಕಟ್ಟಿ ಮುಗಿಸಿ ಆಯ್ತು. ನಾಳೆ ನನ್ನ ಮಗನ ಜೊತೆ ನಾನು ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ. ನನಗೂ ಇನ್ನೊಂದು 2 ದಿನದಲ್ಲಿ ಮನೆ ಕಟ್ಟೋ ಕೆಲಸ ಮುಗ್ದೋಗುತ್ತೆ. ಮಳೆ ಈಗಾಗಲೇ ಶುರುವಾಗಿದೆ. ಬೇಗನೆ, ಆದಷ್ಟು ಬೇಗ ನಾನು ಮನೆ ಕಟ್ಕೊಂಡು ಮನೆಯೊಳಗಡೆ ಹೋಗ್ಬೇಕು. ನಿಮ್ಮಿಬ್ರು ಥರ ಮಹಿನೂ ಮನೆ ಕಟ್ಕೊಂಡಿದ್ದಿದ್ರೆ ತುಂಬಾನೇ ಸಂತೋಷ ಪಡ್ತಿದ್ದೆ. ನಾವು ಎಷ್ಟು ಹೇಳಿದ್ವಿ ಅಲ್ವಾ ಟುನಿ, ಆದ್ರೆ ಮಹಿ ಹದ್ದು ನಮ್ಮ ಮಾತನ್ನ ಕೇಳಲೇ ಇಲ್ಲ. ನಾವು ಮಾತ್ರ ಏನ್ ಮಾಡೋಕ್ಕಾಗುತ್ತೆ ಹೇಳು? ಬಿಡು ಪಾಪ, ಆದ್ರೆ ಹಣೆ ಬರಹ. ಹಾಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲನೂ ಶುರುವಾಗಿದ್ರಿಂದ ಪ್ರವಾಹದ ನೀರು ಊರಿನೊಳಗಡೆ ಬಂತು. ಆ ಪ್ರವಾಹದ ನೀರಿನಲ್ಲಿ ಮರಗಳೆಲ್ಲಾನು ಹೊಡ್ಕೊಂಡು ಹೋಗ್ತಾ ಇತ್ತು. ಕೊನೆಗೆ ಮಹಿ ಹದ್ದು ವಾಸ ಮಾಡ್ತಾ ಇದ್ದ ಮನೇನೂ ಹೊಡ್ಕೊಂಡು ಹೋಯ್ತು. ಅಯ್ಯೋ, ಇದ್ದ ಒಂದೇ ಒಂದು ಮನೇನೂ ನೀರಿನಲ್ಲಿ ಹೊಡ್ಕೊಂಡು ಹೋಯ್ತು. ನನಗಂತೂ ತುಂಬಾನೇ ಚಳಿ ಆಗ್ತಾ ಇದೆ. ಇವಾಗ ಏನ್ ಮಾಡೋದು? ಯಾರ ಹತ್ರನಾದ್ರೂ ಹೋಗಿ ಆಶ್ರಯ ಕೊಡೆ ಕೇಳ್ತೀನಿ. ಹಾಗಂತ ಅಂದ್ಕೊಂಡು ಮೊದಲು ಮಹಿ ಹದ್ದು ಹೋಗಿದ್ದೆ ಚೋಟುಗಿಳಿಯ ಮನೆಗೆ. ಸ್ವಲ್ಪ ಆಶ್ರಯ ಕೊಡು ಅಂತ ಕೇಳಿದ್ಲು. ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆನೆ ನಾವು ಹೇಳಿದ್ವಿ ಹೊಸ ಮನೆನ ಕಟ್ಕೋ ಅಂತ. ಆದ್ರೆ ನಮ್ಮ ಮಾತು ಕೇಳಿದ್ಯಾ ನೀನು? ಇವಾಗ ನೋಡ್ದಾ, ಮನೆ ಹೊಡ್ಕೊಂಡು ಹೋಯ್ತು, ನೀನು ಬೀದಿ ಪಾಲಾಗಿದ್ಯಾ. ಆದ್ರೆ ನಿನಗೆ ನನ್ನ ಮನೇಲಿ ಆಶ್ರಯ ಕೊಡಕ್ಕಾಗಲ್ಲ. ನೀನು ತುಂಬಾ ಕ್ರೂರವಾದವಳು. ನಿನ್ನಿಂದ ದೂರ ಇರೋದೆ ತುಂಬಾ ಒಳ್ಳೇದು. ಹಾಗಂತ ಹೇಳಿ ಚೋಟುಗಿಳಿ ಮನೆಯೊಳಗಡೆ ಹೋಗಿ ಬಾಗಿಲನ್ನು ಹಾಕೊಂಡ್ಲು. ಮಹಿ ಹದ್ದು ಚಿಚುಕಾಗಿಯ ಮನೆಗೆ ಹೋಗಿ ಆಶ್ರಯ ಕೊಡು ಅಂತ ಕೇಳಿದ್ಲು. ಏನೋ ಆಶ್ರಯ ಕೊಡ್ಬೇಕಾ? ಅವತ್ತು ಮನೆ ಕಟ್ಕೊ ನಮ್ ಜೊತೆ ಬಾ ಅಂತ ಹೇಳಿದಾಗ ನೀನು ನಮ್ಮ ಮಾತು ಕೇಳಿದ್ಯಾ? ಅದು ಅಲ್ಲದೆ ನಾವು ಕಷ್ಟಪಟ್ಟು ಮನೆ ಕಟ್ತಾ ಇರುವಾಗ ಇದೆಲ್ಲ ಬೇಕಾ ಅಂತ ನಮ್ಮನ್ನ ನೋಡಿ ನೀನು ಕಿಂಡಲ್ ಮಾಡಿ ನಗಾಡ್ತಿದ್ದೆ. ಇವಾಗ ನಿನಗೆ ಆಶ್ರಯ ಕೊಡ್ಬೇಕಾ? ಅದೆಲ್ಲ ಕೊಡಕ್ಕಾಗಲ್ಲ, ಬಾಯಿ ಮುಚ್ಕೊಂಡಿಲ್ಲಿಂದ ಹೋಗು. ಹಾಗಂತ ಚಿಚುಕಾಗಿನೂ ಮಹಿನ ಅಲ್ಲಿಂದ ಓಡಿಸ್ಬಿಟ್ಲು. ಬೇರೆ ದಾರಿ ಇಲ್ದೆ ಮಹಿ ಹದ್ದು ಟುನಿ ಹತ್ರ ಹೋಗಿ ಸ್ವಲ್ಪ ಆಶ್ರಯ ಕೊಡು ಅಂತ ಕೇಳಿದ್ಲು. ಅಯ್ಯೋ, ಮನೆ ಹೊಡ್ಕೊಂಡು ಹೋಯ್ತಾ? ಅದಕ್ಕೆ ಅಲ್ವಾ ಅವತ್ತು ನಾನು ಹೇಳಿದ್ದು ಹೊಸ ಮನೆನ ಹೇಗಾದ್ರೂ ಮಾಡಿ ಕಟ್ಕೋ ಅಂತ. ಸರಿ, ಪರವಾಗಿಲ್ಲ, ನಡೆದಿದ್ದೇನೋ ನಡೆದೋಯ್ತು. ಈ ಮಳೆಯಲ್ಲಿ ಈ ನೀರಲ್ಲಿ ನಿಂತ್ಕೊಂಡಿದ್ರೆ ನಿನ್ನ ಆರೋಗ್ಯಕ್ಕೆ ಏನಾದರೂ ಹಾನಿ ಬರ್ಬೋದು. ಸರಿ ಬಾ, ಮನೆಯೊಳಗಡೆ ಬಾ, ನಾನು ನಿನಗೆ ನನ್ನ ಮನೆಯಲ್ಲಿ ಆಶ್ರಯ ಕೊಡ್ತೀನಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಮಹಿ ಹದ್ದನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಅಲ್ಲಿ ಮಹಿ ಹದ್ದನ್ನ ಅವಳು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು. ಸಮಯಕ್ಕೆ ಸರಿಯಾಗಿ ಆಹಾರನೂ ಕೊಡ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮನೇಲಿದ್ದ ಧಾನ್ಯಗಳೆಲ್ಲಾನು ಖಾಲಿಯಾಯಿತು. ಮನೆಯಲ್ಲಿ ಸಾಮಗ್ರಿಗಳೆಲ್ಲ ಖಾಲಿಯಾಗಿದೆ. ನಾನು ಮಾರ್ಕೆಟ್ಗೆ ಹೋಗಿ ಎಲ್ಲಾನು ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಮನೇಲಿದ್ದು ಮಕ್ಕಳನ್ನ ಸ್ವಲ್ಪ ನೋಡ್ಕೊ ಮಹಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅಲ್ಲಿಂದ ಅಂಗಡಿಗೆ ಹೋದ್ಲು. ಮಹಿ ಹದ್ದು ಮಾತ್ರ ಇವಾಗ ಮನೆಯಲ್ಲಿ ಇತ್ತು. ಕ್ರೂರವಾದ ಮಹಿ ಹದ್ದಿನ ದೃಷ್ಟಿ ಪಾಪ ಟುನಿಗುಬ್ಬಚ್ಚಿ ಮಕ್ಕಳ ಮೇಲೆ ಹೋಯ್ತು. ಎಷ್ಟು ದಿನ ಆಯ್ತು ಗುಬ್ಬಚ್ಚಿ ಮಾಂಸನ ತಿಂದು. ಇವ್ರು ನೋಡಿದ್ರೇನೆ ನನಗೆ ತುಂಬಾ ಹಸುವಾಗ್ತಾ ಇದೆ. ಟುನಿ ಹೇಗೋ ಅಂಗಡಿಗೆ ಹೋಗಿದ್ದಾಳೆ ಅಲ್ವಾ, ಅವಳು ಮನೆಗೆ ಬರೋಷ್ಟರಲ್ಲಿ ಇವರೆಲ್ಲರನ್ನ ಕೊಂದು ತಿಂದ್ಬಿಡ್ತೀನಿ. ಹಾಗಂತ ಅಂದ್ಕೊಂಡು ಕ್ರೂರವಾದ ಮಹಿ ಹದ್ದು ಮಕ್ಕಳನ್ನ ಪಾಪ ಕೊಂದು ತಿಂದೇ ಬಿಟ್ಲು. ಅರೇ, ಗುಬ್ಬಚ್ಚಿ ಮಾಂಸ ತುಂಬಾನು ರುಚಿಯಾಗಿದೆ. ಈ ಮಾಂಸದ ರುಚಿನ ನನ್ನಿಂದ ಮರೆಯಕ್ಕೆ ಆಗಲ್ಲ. ಈ ಕಡೆ ಟುನಿಗುಬ್ಬಚ್ಚಿ ಮಳೆಯಲ್ಲಿ ಕಷ್ಟಪಟ್ಟು ಹೋಗಿ ಮನೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ತಗೊಂಡ್ ಬಂದ್ಲು. ಹಾಗೆ ಅವಳು ಮನೆಗೆ ಬರುವ ಸಮಯದಲ್ಲಿ ಮಹಿಯ ಮುಂದ್ಗಡೆ ಎಲುಬುಗಳು ಇರೋದನ್ನ ಅವಳು ನೋಡಿದ್ಲು. ಅರೆ, ಏನಿದು? ಏನ್ ಎಲುಬುಗಳಿದು? ಏನ್ ಮಾಡಿದೆ ಮಹಿ? ತುಂಬಾ ಹಸುವಾಗ್ತಾ ಇತ್ತು, ಅದಕ್ಕೆ ನಿನ್ ಮಕ್ಕಳನ್ನ ಕೊಂದು ನಾನು ತಿಂದ್ಬಿಟ್ಟೆ. ಏನ್ ಮಾತಾಡ್ತಾ ಇದೀಯಾ? ನಿನಗ್ ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಇಲ್ವಾ? ಚಿಕ್ಕ ಮಕ್ಕಳನ್ನ ಕೊಂದು ತಿನ್ನಕ್ಕೆ ಹೇಗೆ ಅನಿಸ್ತು ನಿಂಗೆ? ನಿನ್ನ ನಂಬಿ ನನ್ನ ಮನೆಯೊಳಗಡೆ ಬಿಟ್ಟಿದ್ದಕ್ಕೆ ನನಗೆ ನೀನ್ ಕೊಡುವ ಶಿಕ್ಷೆನಾ ಇದು? ಹಾಗಂತ ಟುನಿಗುಬ್ಬಚ್ಚಿ ಜೋರಾಗಿ ಅಳ್ತಾ ಇದ್ಲು. ಆ ಶಬ್ದ ಕೇಳಿ ಚೋಟು ಚಿಚು ಇಬ್ರು ಕೂಡ ತಕ್ಷಣ ಟುನಿಗುಬ್ಬಚ್ಚಿಯ ಮನೆಗ್ ಬಂದ್ರು. ಈ ಮಹಿ ಹದ್ದು ನನ್ನ ಮಕ್ಕಳನ್ನ ಕೊಂದು ತಿಂದ್ಬಿಟ್ಲು. ಮಳೆಯಲ್ಲಿ ಆಶ್ರಯ ಕೇಳಿದಕ್ಕೆ ನಾನು ಆಶ್ರಯ ಕೊಟ್ಟೆ. ಆದ್ರೆ ಆಶ್ರಯ ಕೊಟ್ಟಿದ್ದಕ್ಕೆ ಇವಳು ನನ್ನ 5 ಮಕ್ಕಳನ್ನ ಕೊಂದು ತಿಂದಿದ್ದಾಳೆ. ಇಷ್ಟು ಕ್ರೂರವಾದವಳ ನೀನೆಲ್ಲ ಜೀವಂತವಾಗಿಯೇ ಇರಬಾರ್ದು. ಹಾಗಂತ ಹೇಳಿ ಚೋಟು ಹಾಗೂ ಚಿಚ್ಚು ಇಬ್ರು ಮಹಿ ಹದ್ದನ್ನು ಸಿಕ್ಕಾಪಟ್ಟೆ ಹೊಡೆದು ಅವಳನ್ನ ಪೊಲೀಸ್ ಸ್ಟೇಷನಲ್ಲಿ ಹಿಡಿದು ಕೊಟ್ಬಿಟ್ರು.